ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಂಚಮಸಾಲಿಗಳ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೆರಡು ರೀತಿಯಲ್ಲೂ ಸಾಥ್ ಕೊಟ್ಟು ಮಜಾ ನೋಡಿ ಅದರ ಲಾಭವನ್ನು ಪಡೆದ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದಾಗ ಬುಡದಲ್ಲಿ ಬೆಂಕಿ ಬಿತ್ತು ಉಲ್ಟಾ ಹೊಡೆದಿದೆ. 2A ಮೀಸಲಾತಿ ಹೋರಾಟ ತೀವ್ರಗೊಂಡಿರುವ ಹೊತ್ತಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಶಾಕ್ ಅಂತಾರೆ ಕೆಲವರು. ಈ ಒತ್ತಾಯವೇ ಸಂವಿಧಾನ ವಿರೋಧಿ ಅಂತ ವ್ಯಾಖ್ಯಾನಿಸ್ತಾರೆ. ಐ ಆಮ್ ವೆರಿ ಸರ್ಪ್ರೈಸ್ಡ್. ಚೀಫ್ ಮಿನಿಸ್ಟರ್ ಲಾಯರ್ ಆಗಿದ್ದು ಅದನ್ನು ಸಂವಿಧಾನ ವಿರೋಧಿ ಎಂದು ಬಣ್ಣಿಸಿದ್ದು. ಆಲ್ ರೈಟ್, ಮುಸ್ಲಿಮರ ಮೀಸಲಾತಿಯನ್ನು ಮಾತ್ರ ರದ್ದು ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ. ದಟ್ಸ್ ಎಕ್ಸಾಕ್ಟ್ಲಿ ದ ರಿವರ್ಸ್ ಆರ್ಗ್ಯುಮೆಂಟ್ ಇರೋದು. ಆರ್ಗ್ಯುಮೆಂಟ್ ಆಗೋದು ಬಿಡೋದು ಎಲ್ಲ ಬೇರೆ. 2A ಮೀಸಲಾತಿ ಯಾವುದೇ ಹೊಸ ಜಾತಿ ಸೇರಿಸಲ್ಲ, ತೆಗೆಯಲ್ಲ ಅಂತ ಬೊಮ್ಮಾಯಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಪಂಚಮಸಾಲಿ ಸಮುದಾಯಕ್ಕೆ ಈಗ 2A ಮೀಸಲಾತಿ ಕೊಡೋದು ಹೇಗೆ ಅಂತ ಸಚಿವ ಕೃಷ್ಣ ಬೈರೇಗೌಡರ ಪ್ರಶ್ನೆ. ನೋ ಪ್ರಾಬ್ಲಮ್, ನೀವು ಕೊಡಬೇಕು ಅಂತಿದ್ರೆ ಫೋನ್ ಮಾಡಿ ನಾನು ಹೇಳ್ತೀನಿ. ಸರ್ಕಾರದ ಈ ನಡೆ ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ವಿಧಾನ ಪರಿಷತ್ನಲ್ಲಿ ಗದ್ದಲ. ಸಿಎಂ ಹೇಳಿಕೆಯನ್ನು ಜಯಮೃತ್ಯುಂಜಯ ಸ್ವಾಮೀಜಿ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಬೊಮ್ಮಾಯಿ ಸರ್ಕಾರ ನೀಡಿದ್ದ 2D ಮೀಸಲಾತಿ ವಿರೋಧಿಸಿದ್ದ ಶ್ರೀಗಳು ಈಗ ಅದನ್ನಾದರೂ ಕೊಡಿ ನೋಡೋಣ ಅಂತ ಅವರು ಹೇಳುತ್ತಾರೆ. ಸಚಿವೆ ಹೆಬ್ಬಾಳ್ಕರ್ ಅವರು ಕೈ ತೊಳೆದುಕೊಂಡರು, ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅಂತ ಈಗ ಅರಿವಾಯಿತು ಅವ್ರಿಗೂ ಅಲ್ಲ. ಆಮೇಲೆ ಬರೋಣ ವಿವರಕ್ಕೆ. 3 ತಿಂಗಳಲ್ಲಿ ಮೀಸಲಾತಿ ಕೊಟ್ಟರೆ 1 kg ಚಿನ್ನಾಭರಣ ಹಾಕಿ ಸನ್ಮಾನ ಮಾಡ್ತೀವಿ ಸಚಿವೆ ಹೆಬ್ಬಾಳ್ಕರ್ಗೆ ಅಂತ ನಿರಾಣಿ ಸವಾಲ್. ಸೇಮ್ ಅದೇ ವಾಪಸ್ ಅದು. ಆಗ ಅವ್ರಿಗೆ ಇವ್ರು ಹೇಳ್ತಿದ್ರು, ಇವ್ರಿಗೆ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಆಲ್ ರೈಟ್. ಈ ಮಧ್ಯೆ H. ವಿಶ್ವನಾಥ್ ಹೊಸ ಸೂತ್ರ ಏನೋ ಮುಂದಿಟ್ಟಿದ್ದಾರಂತೆ. ವಂಡರ್ಫುಲ್. 3B ಇಂದ 2A ಸೇರಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ನಾನು ಯಾರನ್ನೂ ಎದುರಿಸಲ್ಲ, ನಾನು ಪಂಚಮಶಾಲಿಗಳಿಗೆ ಸಮಾಧಾನ ಪಡಿಸಕ್ ಮಾಡಿದ್ರು ಅಥವಾ ರಾಜಕೀಯ, ನನ್ನ ಪ್ರಕಾರ ರಾಜಕೀಯ ಮಾಡಕ್ ಮಾಡಿದ್ರು. ಮುಸಲ್ಮಾನರನ್ನು ನಮ್ಮ ವಿರುದ್ಧ ಎತ್ಕಟ್ಟಕ್ಕೆ ಅವ್ರಿಗೆ 4% ಕೊಟ್ಟಿದ್ದು ಮೊಯ್ಲಿಯವ್ರ ಕಾಲದಲ್ಲಿ ಕೊಟ್ಟಿದ್ದು. ಮೊಯ್ಲಿಯವ್ರ ಕಾಲದಿಂದ ಇದ್ದದನ್ನ ಈಗ ರದ್ದು ಮಾಡಿಬಿಡೋದು ಅಂತಂದ್ರೆ ಉದ್ದೇಶ ಏನು? 2A ಅಲ್ಲಿರೋ ಒಂದು ಕಮ್ಯುನಿಟಿನ ತೆಗೆಯೋದಿಲ್ಲ, ಒಂದು ಕಮ್ಯುನಿಟಿನ ಹೊಸದಾಗಿ ಸೇರಿಸೋದಿಲ್ಲ ಅಂತ ಹೋದ್ ಸರ್ಕಾರ ಅಫಿಡವಿಟ್ ಹಾಕಿದೆ. ಇಲ್ಲಿ ಸಭಾಪತಿಗಳೇ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 7 ಕೋಟಿ ಕನ್ನಡಿಗರನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ. ನೀವು 2A ಕೊಡೋಕ್ಕಾಗಲ್ಲ, 2D ಕೊಡ್ರಿ. ಕೊನೆ ಪಕ್ಷ ಹೆಂಗೋ ನಮ್ಮ ಮಕ್ಕಳು ಬದುಕಂತಾರೆ. ಅದು ಇಲ್ಲ ಇದು ಇಲ್ಲ, ಕೊನೆ ಪಕ್ಷ ಲಿಂಗಾಯತರು OBC ಕೊಡ್ರಿ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೈ ಕಟ್ಟಾಕಿದ್ದಾರೆ ಬಿಜೆಪಿ ಸರ್ಕಾರದವರು. 2D 2C ಮಾಡಿಬಿಟ್ಟು ಗೊಂದಲ ಸೃಷ್ಟಿ ಮಾಡಿ ಅಂಡರ್ಟೇಕಿಂಗ್ ಕೊಟ್ಟಂಗನು ಮಾಡಿದ್ರು. ಈ ಕಡೆ ಇನ್ನೂ 3 ತಿಂಗಳು ಟೈಮ್ ತಗೊಳ್ಳಿ. 2A ಮಾಡ್ಲಿಕ್ಕೆ ನಿಮ್ ಶಕ್ತಿಯನ್ನು ಉಪಯೋಗ ಮಾಡಿ. ನೀವೇನು ಒಂದು ಜೊತೆ ಬಂಗಾರದ ಬಳೆ ನೀವು ಕೇಳಿದ್ರಿ, ನಾ ಒಂದು ಜೊತೆ ಬಂಗಾರ ಬಳೆ ಕೊಡಲ್ಲ ನಿಮಗೆ. 1 ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ 1 ಲಕ್ಷ ಜನರನ್ನ ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ. 2A ಮುಗಿದೋಗಿದೆ, ಏನು ಇಲ್ಲ. ಅಲ್ಲಿ ಯಾರ್ಯಾರೋ ತಗೋತಾ ಇದ್ದಾರೆ 2A ಸರ್ಟಿಫಿಕೇಟ್ನ. ಇವತ್ತು 40-50 ಸೇರ್ಕೊಂಡ್ಬಿಟ್ಟಿದ್ದಾವೆ. ಗೋ ರಿವ್ಯೂ ಇಟ್. ಯಾರ್ಯಾರು ತೊಗೊಂಡಿರೋ ತೆಗೆದು ಹೊರಗಾಕ್ರಿ, ತೊಗೊಂಬಂದು ನಮ್ಮದು ಬೇಕಾದ್ರೆ ನೀವು 2A ಕಿತ್ಕೊಂಡ್ಬಿಡಿ. ಕುರುಬರಾದಿಯಾಗಿ ಬೇರೆ ಬೇರೆಯವರು ನಮ್ಮ ST ಮಾಡಿ ಕೊಡಿ ಅವ್ರಿಗೆ. ಅವ್ರನ್ನ ತೊಗೊಂಡೋಗಿ ಟ್ರೈಬ್ಸ್ಗೆ ಹಾಕಿ ಬೇಕಾದ್ರೆ ಕೇಳ್ತಾವ್ರೆ. ಸರ್, ಮೀಸಲಾತಿ ಒತ್ತಾಯವನ್ನು ಮಾಡಿದರೆ ಸಂವಿಧಾನ ವಿರೋಧಿ ಹೇಗಾಗುತ್ತೆ? ಆಗಲ್ಲ. ಧರ್ಮ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡುವುದಕ್ಕೆ ಸಂವಿಧಾನದಲ್ಲಿ ಅವಕಾಶವಿಲ್ಲ ಎಂಬ ವಾದ ಈ ದೇಶದಲ್ಲಿ ಇದೆ. ಅದು ಮುಸ್ಲಿಂ ಆಗಿರ್ಬೋದು, ಜೈನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಯಾವುದೇ ಧರ್ಮ ಆಧಾರಿತ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದರೆ ಸಂವಿಧಾನವನ್ನು ರಚನೆ ಮಾಡುವಂತಹ ಸದನದ ಒಳಗೂ ಇದು ಚರ್ಚೆ ಆಗಿದೆ. ಅದನ್ನು ಎಷ್ಟು ಜನ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಚರ್ಚೆ ಆಗಿದೆ. ನಂತರ ಧರ್ಮ ಆಧಾರಿತ ಆಗಲ್ಲ ಅಂತಿದೆ. ಏನೋ ಮೊಯ್ಲಿ ಕಾಲದಲ್ಲಿ ಬಂದುಬಿಡ್ತು, ಮಹಾತ್ಮ ಗಾಂಧಿ ಕಾಲದಲ್ಲಿ ಬಂದ್ಬಿಡ್ತು, ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಬಂದ್ಬಿಡ್ತು ಅಂತಂದರೆ ಇಟ್ ಕಾಂಟ್ ಬಿ. ಬಂದುಬಿಡ್ತು ಅನ್ನೋ ಕಾರಣಕ್ಕೆ ಅಡ್ವರ್ಸ್ ಪೊಸಿಷನ್ ಇನ್ ರೆವಿನ್ಯೂ ಆ್ಯಕ್ಟಲ್ಲಿ ಆದಂಗೆ ಇದಲ್ಲ, ಅದು ಹಂಗೆ ಬರಲಿಕ್ಕಿಲ್ಲ ಅದು. ಹಾಗಾಗಿ ಇಟ್ ಈಸ್ ಬೀಂಗ್ ಚಾಲೆಂಜ್ಡ್, ವಿಚ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಡಿಸೈಡ್. ಧರ್ಮ ಆಧಾರಿತಕ್ಕೆ ಕೊಡಬಹುದಾ ಕೊಡಕ್ಕಾಗಲ್ವಾ ಅನ್ನೋದನ್ನು ಅವ್ರು ಡಿಸೈಡ್ ಮಾಡಬೇಕು. ಇನ್ನೂ ಪೆಂಡಿಂಗ್ ಇದೆ ಅಲ್ಲಿ, ಅದು ಹೋಗಿಲ್ಲ ಅದು. ಆದರೆ ಯಾವುದೇ ಒಂದು ಜಾತಿ ನನ್ನನ್ನು ಈ ಜಾತಿಯ ವರ್ಗ ಪ್ರವರ್ಗ ಪಂಗಡಗಳಿಗೆ ಸೇರಿಸು ಅಂತ ಕೇಳುವುದು ಸಂವಿಧಾನ ವಿರೋಧಿ ಅಲ್ಲ. ಫಾರ್ ಎಕ್ಸಾಂಪಲ್, ಬ್ರಾಹ್ಮಣರು ಯಾವುದೋ ಒಂದು ಕೇಳ್ತಾರೆ,
ಅಥವಾ ಯಾರೋ ಲಿಂಗಾಯತರೇ ಏನೋ ಒಂದು ಕೇಳ್ತಾರೆ, ಕುರುಬರೇ ಒಂದು ಕೇಳ್ತಾರೆ, ಡ್ಯಾಶ್ ಡ್ಯಾಶ್. ಈಗ ಯಾರೋ ಕುರುಬರಲ್ಲಿ ಕೆಲವರು ನಮ್ಮನ್ನು ಎಸ್ ಟಿಗೆ ಹಾಕಬೇಕು ಅಂತಾರೆ. ಸಂವಿಧಾನ ವಿರೋಧಿಯೋ? ಅಲ್ಲ. ಜಾತಿ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಒಪ್ಪಿದೆ, ನೀವು ಒಪ್ಪಿದ್ದೀರಿ. ಅದರ ಆಧಾರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಅಥವಾ ಅವರ ಪಂಗಡವಾದ ಕುರುಬ ಜನಾಂಗಕ್ಕೂ ಸಿಕ್ಕಿರೋದು. ವರ್ಗಗಳು ಮಾತ್ರ ಬದಲಾವಣೆ ಮಾಡಿ. ಹಾಗಾಗಿ ಇಟ್ ಈಸ್ ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಟೇಕನ್ ದಟ್ ರೂಟ್. ಸಂವಿಧಾನ ವಿರೋಧಿ ಅನ್ನೋದನ್ನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಮತ್ತು ಒಪ್ಪಬಾರದು. ಬಟ್ ಮುಸ್ಲಿಮರನ್ನ ಸೇರ್ಪಡೆಗೊಳಿಸಿದ್ದು ಯಾವುದು ಸಂವಿಧಾನ ವಿರೋಧಿ ಅಂತ ಹೇಳಿ ದಟ್ಸ್ ಎ ಡಿಫರೆಂಟ್ ಇಶ್ಯೂ. ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಸೇರಿಸಿರುವುದು ಸರಿಯೋ ತಪ್ಪೋ ಎಂಬುದಕ್ಕೆ ಸರಿ ಎನ್ನುವವರು ಇದ್ದಾರೆ, ಸರಿ ಅಲ್ಲ ಅನ್ನುವವರು ಇದ್ದಾರೆ. ಸರಿ ಎನ್ನುವವರು ಅಂದಿನಿಂದ ಕೊಟ್ಟಿದ್ದಾರೆ ಅಂತಿದ್ದಾರೆ ಮುಸ್ಲಿಮರಿಗೆ, ಸರಿ ಅಲ್ಲ ಅನ್ನುವವರು ಸಂವಿಧಾನದ ಪ್ರಕಾರದಲ್ಲಿ ಧರ್ಮ ಆಧಾರಿತ ಇಲ್ಲ ಅಂದಿದ್ದಾರೆ. ಈ ಎರಡೂ ಇತ್ಯರ್ಥವಾಗಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಇತ್ಯರ್ಥ ಆಗಬೇಕು. ಹಾಗಾಗಿ ನಾನು ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಇಟ್, ಬಿಕಾಸ್ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಲಿ. ಬಟ್ ಸೇರ್ಪಡೆಗೊಳ್ಳೋಕೆ ಅವಕಾಶ ಇದೆಯಾ ಅಥವಾ ಇಲ್ವಾ? ಅದು ಬೇರೆ ವಿಚಾರ. ಅಗೈನ್ ದಟ್ಸ್ ಅಗೈನ್ ಎ ಡಿಫರೆಂಟ್ ಇಶ್ಯೂ. ಈ ಸಬ್ ಕ್ಲಾಸ್ ಅಲ್ಲಿ ಕೆಲವು ಪವರ್ಸ್ ಅನ್ನ ಮೊನ್ನೆಯ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಕೊಟ್ಟಿದೆ. ಅದನ್ನ ಇವ್ರು ಯಾರು ಅನ್ಕೋತಾ ಇಲ್ಲ, ಕೊಟ್ಟಿದೆ ಕೆಲವನ್ನ ಪವರ್ಸ್. ವೆದರ್ ಯು ವಾಂಟ್ ಟು ಎಕ್ಸರ್ಸೈಸ್ ಇಟ್, ಐ ಡೋಂಟ್ ನೋ, ದಟ್ ಈಸ್ ಲೆಫ್ಟ್ ಟು ಯು. ಅದು ನಿಮಗೆ ಬಿಟ್ಟಿರೋದೀಗ. ಸೊ ಕ್ವಶನ್ ಏನು ಈಗ? ಇದು ಸಂವಿಧಾನ ವಿರೋಧಿ ಬೇಡಿಕೆ ಯಾವುದು? ಪಂಚಮಸಾಲಿಗಳದ್ದು 2A ಬೇಡಿಕೆ. ಫೇರ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಅಕ್ಸೆಪ್ಟ್ ಮಾಡೋಣ. ಹೌದು, ಇದು ಸಂವಿಧಾನ ವಿರೋಧಿ. ಎವ್ರಿಬಡಿ ಶುಡ್ ಸಪೋರ್ಟ್ ದ ಚೀಫ್ ಮಿನಿಸ್ಟರ್. ಓಕೆ, then Lakshmi Hebbalkar should resign and get out. Why sir? Kashappanawar should resign and get out because ಅವರು ಸಂವಿಧಾನ ವಿರೋಧಿ ಹೋರಾಟದಲ್ಲಿ ಭಾಗಿಯಾದವರು. ಕಳೆದ ವಾರ ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವತ್ತ ಸಂವಿಧಾನ ವಿರೋಧಿ ಅಲ್ಲ, ಇವತ್ತು ಸಂವಿಧಾನ ವಿರೋಧಿ ಆಗ್ಲಿಕ್ಕಾಗಲ್ಲ. ಬೇಡಿಕೆ ಒಂದೇ. ಹೌದು, ಬೇಡಿಕೆ ಒಂದೇ. ಹೌ ಕ್ಯಾನ್ ಶಿ ಬಿ ಎ ಮಿನಿಸ್ಟರ್? ಸಂವಿಧಾನ ವಿರೋಧಿ ಹೋರಾಟದಲ್ಲಿ ಅದನ್ನ ಕಾಂಗ್ರೆಸ್ ಸದಾಕಾಲ ಪುಸ್ತಕ ಹಿಡಿದುಕೊಂಡು ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ತೋರಿಸೋ ರಾಹುಲ್ ಗಾಂಧಿಗೆ ಹೌ ಡು ಯು ಅಲೋ ಎ ಮಿನಿಸ್ಟರ್ ಹೂ ಇಸ್ ಆಂಟಿ ಕಾನ್ಸ್ಟಿಟ್ಯೂಷನ್? ಹೌ ಡು ಯು ಅಲೋ? ರಿಮೂವರ್. ಹೌ ಡು ಯು ಗಿವ್ ಟಿಕೆಟ್ ಟು ಎ ಕಾಶಪ್ಪನವರ್? ಸಂವಿಧಾನಕ್ಕೆ ಹುದ್ದೆಯಲ್ಲಿ ಹೇಗಿರಕ್ಕಾಗುತ್ತೆ? ಹೇಗೆ ಒಪ್ಕೊಂಡ್ಬಿಡೋಣ ಹೌದು ಸಂವಿಧಾನ ವಿರೋಧಿ. Remove the madam from the ministry. Hagar she cannot continue even for 1 minute. Avaga nan ಲೆಕ್ಕಾಚಾರದಲ್ಲಿ ಹಂಗಾದ್ರೆ ಸಂವಿಧಾನ ವಿರೋಧಿ. So if chief minister wants to say ಇದು ಸಂವಿಧಾನ ವಿರೋಧಿ ಅಂದ್ರೆ remove the minister, ಅಲ್ಲ ಅನ್ನೋದಿದ್ರೆ withdraw the statement. ಎರಡರಲ್ಲೊಂದು ಆಗ್ಬೇಕು, ಎರಡರಲ್ಲೊಂದು ಮಾಡ್ಬೇಕು. ಬಟ್ ಮೇಡಮ್ ಹೇಳ್ತಾ ಇರೋದು ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. That is a different issue. ಅದಕ್ಕೆ ಆಮೇಲೆ ಬರ್ತೀನಿ. ಓಕೆ, ಮೇಡಮು ಕೃಷ್ಣ ಬೈರೇಗೌಡರು ಇಬ್ಬರು ಅದನ್ನು ಹೇಳ್ತಿದ್ದಾರೆ. ಹೌದು, ಅದಕ್ಕೆ ಆಮೇಲೆ ಬರೋಣ. ಆಲ್ ರೈಟ್, ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹೋಗಿದೆ. ಹೌದು, ಮೂರ್ಖ ಸರ್ಕಾರವಾಗಿದ್ದಂತಹ ಕಳೆದ ಸರ್ಕಾರ ತಾನೇ ಮಾಡಿದ್ದಕ್ಕೆ ತಾನೇ ಹೋಗಿ ಅಫಿಡವಿಟ್ ಹಾಕಿದೆ ಅಂತ ಕಪಾಳಕ್ಕೆ ಹೊಡಿಬೇಕು ಅಂತ ನನಗೆ ಅನ್ನಿಸ್ತಿದೆ. ಬಟ್ ಹೊಡೆಯಕ್ಕೆ ಯಾರೂ ಇಲ್ಲ, ಹಾಗಾಗಿ ಸುಮ್ಮನಿರೋಣ ಬೇಕಾರೆ ಅಂತ ಅನ್ಕೊಳ್ಳೋಣ. ಓಕೆ. ಸೊ ಆ ಮೂರ್ಖ ಸರ್ಕಾರ ಮಾಡಿದ್ದಂತಹ ಮೂರ್ಖ ನಿರ್ಧಾರ ಮತ್ತು ಅಫಿಡವಿಟ್ ಅನ್ನ ಆ ದಿನ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಂತಹ ಕಾಂಗ್ರೆಸ್ ಇವತ್ತು ಸರಿಪಡಿಸಬೇಕು ಅನ್ನೋದಿದ್ರೆ ಏನು ಮಾಡಬೇಕು? ವಿತ್ಡ್ರಾ ದಿ ಅಫಿಡವಿಟ್ ಅಂಡ್ ವಿತ್ಡ್ರಾ ದ ಕೇಸ್. ಅವಕಾಶ ಇದೆ, ವಿತ್ಡ್ರಾ ಮಾಡಿ, ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿ. ನೋ, ವಿ ವಿಲ್ ನಾಟ್ ಅಗ್ರಿ ವಿತ್ ಮಿಸ್ಟರ್ ಬೊಮ್ಮಾಯಿಸ್ ಗವರ್ಮೆಂಟ್ ಡಿಸಿಷನ್. ವಿ ಆರ್ ವಿತ್ಡ್ರಾಯಿಂಗ್. ಹ್ಯಾವ್ ಯು ನಾಟ್ ಡನ್ ಇಟ್ ಇನ್ ಅದರ್ ಕೇಸಸ್? ಮಾಡಿದ್ದಾರೆ. ಮಾಡಿಲ್ವಾ? ಮಾಡಿದ್ದಾರೆ. ದೆನ್ ವಿತ್ಡ್ರಾ. ಮುಸ್ಲಿಮರ್ದಕ್ಕೆ ಆ ಸರ್ಕಾರ ಮಾಡಿದ್ದು ತಪ್ಪು ಅಂತ ಹೇಳಿ ಈಗ ನೀವು ಹೇಳ್ತಿಲ್ವಾ ಅಫಿಡವಿಟ್ಗಳಲ್ಲಿ? ಇದನ್ನು ಹೇಳಬಹುದು ಅನ್ನೋದಿದ್ರೆ ಅದನ್ನು ಹೇಳಿ ವಿಡ್ರಾ ಮಾಡಿ ಸುಪ್ರೀಂ ಕೋರ್ಟ್ ಇಂದ. ಅದನ್ನ ಆಪ್ಷನ್ ತೆಗಿರಿ, ನೋಡೋಣ. ಬೇರೆಗೌಡ್ರೆ ತೆಗ್ಸಿ, ಟೆಲ್ ಯುವರ್ ಲಾ ಮಿನಿಸ್ಟರ್ ಟು ರಿಮೂವ್ ಇಟ್, ವಿಡ್ರಾ. ದೆನ್ ಫ್ರೆಶ್ ಆಗಿ ಸ್ಲೇಟ್ ಸಿಗತ್ತೆ. ಬರೀರಿ ಹೊಸದಾಗಿ ವ್ಯಾಖ್ಯಾನವನ್ನ. ಹಂಗಾರೆ ನೀವೇ ಸಪೋರ್ಟ್ ಮಾಡಿದ್ದಂತಹ ಚಳವಳಿಗೆ ಕೊಟ್ಟು ಅದನ್ನ ಕೊಡೋದೋ ತಪ್ಪೋ ಬೇರೆ. ಈಗ ಬರ್ತೀನಿ. ಆ ಸಂದರ್ಭದಲ್ಲಿ ಅವತ್ತು 2Aಗೆ ಇದೇ ಸ್ವಾಮೀಜಿ ಇದನ್ನು ಮಾಡ್ತಿದ್ದಾಗ, ಹೋರಾಟ ಮಾಡ್ತಿದ್ದಾಗ 1000 ಸರಿ ಹೇಳಿದ್ದೀನಿ ನಾನು. ಇದನ್ನ ತೆಗಿರಿಬೇಕಾದ್ರೆ ವಿಡಿಯೋಗಳನ್ನು ಹಳೆದು ತೋರಿಸ್ತೀನಿ. ಇದು ಹೀಗೆ ಇತ್ಯರ್ಥವಾಗಲು ಸಾಧ್ಯವಿಲ್ಲ.
ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟಲೇಬೇಕಿದು ಅಂತ 1000 ಸರಿ ಹೇಳಿದ್ದೀನಿ. ಹೌದು, ಕೇಳಿಸ್ಕೊಳ್ಳಿಲ್ವಲ್ಲ ಸ್ವಾಮೀಜಿ ಅವರೇ ತಾವತ್ತು? ಹೋರಾಟ ಮಾಡ್ಕೊಂಡು ಪಾದಯಾತ್ರೆ ನಿಮ್ಮ ಜೊತೆಯಲ್ಲಿದ್ದವರು ಪಿಪ್ಪಿ 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 ಅಂತ ಊದ್ತಾ ಇದ್ರು ಅಂತ ನೀವು ಹೇಳಿದ್ರೋ ಇಲ್ವೋ? ಹೇಳಿದ್ರು. ಹೇಳಿಲ್ಲ ನಾವು ಅವತ್ತು. ಹೌದು, ಇದಂಗಾಗಲ್ಲ ಆಗಲ್ಲ. ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಂತ ಹೇಳಿದ್ದು ಗೊತ್ತಾಗ್ಲಿಲ್ವಾ ಮೇಡಮ್ ನಿಮಗೆ? ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅಂತ ಕೈ ತೊಳ್ಕೊತೀರಾ? ಓಟ್ ಬೇಕಾದ್ರೂ ಕೂಡ ಹೇಳಿಲ್ಲ. ಈ ಕೊಡೋದು, ಕೇಳೋದು, ಬಿಡೋದು, ಸಂವಿಧಾನವಾಗಿ ಆಗೋದು, ಕಾನೂನು ಪ್ರಕಾರ ನಡೆಯೋದು, ಇನ್ಯಾರಿಗೂ ಅನ್ಯಾಯ ಆಗದಂತೆ ತಡೆಯುವುದು, ಇದೆಲ್ಲ ಬೇರೆ ವಿಚಾರ. ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಎನ್ ಅಬ್ಸಲ್ಯೂಟ್ ಸ್ವಾರ್ಥದ ಪರಮಾವಧಿ ಕೆಲವು ನಾಯಕರದ್ದು, ಅವತ್ತಿಗೂ ಇವತ್ತಿಗೂ. ಇವತ್ತು ನಿಮ್ಮ ಅಧಿಕಾರವನ್ನು, ಗೂಟದ ಕಾರನ್ನು ಉಳಿಸ್ಕೊಳ್ಳೋಕ್ಕೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಶಟ್ ಅಪ್ ಆ್ಯಂಡ್ ಕೀಪ್ ಕ್ವಾಯಟ್. ಯು ಆರ್ ಆಲ್ ಪಾರ್ಟ್ ಆಫ್ ದಿಸ್ ಅಬೆಟರ್ಸು. ನೀವು ಈ ಕೇಸಲ್ಲಿ ಈಗ ಹೌದು ಮಾತಾಡ್ಕೊಡ್ದು, ಸುಮ್ಮನಿರೋದು ಕಲ್ತ್ಕೋಬೇಕು. ಬಟ್ ಶ್ರೀಗಳು ಹೇಳ್ತಾ ಇದ್ರು ನಮ್ಮನ್ನು ಇವರು ಬಳಕೆ ಮಾಡ್ಕೊಂಡ್ಬಿಟ್ರು. ದಟ್ ಈಸ್ ಹಿಸ್ ಪ್ರಾಬ್ಲಮ್, ಇಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಎಸ್, ಬಳಕೆ ಮಾಡಿಸ್ಕೊಳ್ಳೋಕ್ಕೆ ಬಿಟ್ಟರೆ ನಿಮ್ಮನ್ನೇ ನಿಂತು ಕರಿಬೇಕು ಅವಾಗ. ನಾವು ಅವಾಗ ನಮ್ಮಿಂದ ಓಟ್ ಪಡ, ನಾನು ಅದನ್ನು ಮಾತಾಡಲ್ಲ, ನನಗದಕ್ಕೆ ಸಂಬಂಧ ಇಲ್ಲ. ಅದು ನಿಮಗೆ ಬಿಟ್ಟಿದ್ದು. ಬಳಸ್ಕೊಂಡಿದ್ರೆ ಅನುಭವಿಸ್ಕೊಳ್ಳಿ ಈಗ ಅಷ್ಟೇ. ಎಸ್ ಎಸ್. ಇನ್ನು 2A ಮೀಸಲಾತಿ ಹೋರಾಟದ ಕಿಚ್ಚು ಮತ್ತೆ ಜೋರಾಗಿದೆ. ಮೊನ್ನೆಯ ಲಾಠಿ ಚಾರ್ಜ್ ಖಂಡಿಸಿ ಉತ್ತರ ಕರ್ನಾಟಕದಾದ್ಯಂತ ಪಂಚಮಸಾಲಿ ಸಮುದಾಯದವರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೂಡ ಸಾಥ್ ಕೊಟ್ಟರು. ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ಸಿಎಂ ಕ್ಷಮೆ ಕೇಳಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದ್ರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಶ್ರೀಗಳ ಎಚ್ಚರಿಕೆ. ಲಾಠಿ ಚಾರ್ಜ್ ಹಿಂದೆ ಸಿಎಂ ಕುಮ್ಮಕ್ಕಿದೆ ಅಂತ ವಿಜೇಂದ್ರ ಅವರ ಆರೋಪ. ಗೃಹ ಸಚಿವ ಪರಮೇಶ್ವರ್ ಮಾತ್ರ ಪೊಲೀಸರು ನಡೆಸಿದ ಬಲಪ್ರಯೋಗವನ್ನು ಸಮರ್ಥನೆ ಮಾಡ್ಕೊಂಡ್ರು. ಏನ್ ಹೇಳ್ತಾರಂದ್ರೆ 10,000 ಮಂದಿ ಕನ್ನಡ ಸೌಧಕ್ಕೆ ನುಗ್ಗಬೇಕು ಅಂತ ಹೋದಾಗ ಪೊಲೀಸರೇನ್ ಮುತ್ಕೊಳ್ಬೇಕಾಗಿತ್ತೇನ್ರಿ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದಂತ ಶಾಸಕ ವಿಜಯಾನಂದ್ ಕಾಶ್ಯಪ್ನವರಂತೂ ಪೊಲೀಸರ ಮೇಲೆ ಕಲ್ ತೂರೋಕೆ ಬಿಜೆಪಿ RSS ಪ್ರಚೋದನೆ ಮಾಡ್ಬಿಟ್ಟಿದೆ ಅಂತ ಅವ್ರದೊಂದು ಆರೋಪ. ಇದಕ್ಕೆ ವಿಪಕ್ಷರೆಲ್ಲ ಭಾರಿ ಆಕ್ರೋಶ ವ್ಯಕ್ತ ಮಾಡಿದ್ರು. ಒಂದಿಷ್ಟು ಗಲಾಟೆಗಳಾಯಿತು, ಬಾವಿಗಿಳಿದು ಪ್ರತಿಭಟನೆ ಎಲ್ಲ ಮಾಡಿದರು. ಅಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಅಲ್ಲೇ ನಮ್ಮ ಜನರ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವಂತ ಅವಶ್ಯಕತೆ ಏನಿತ್ತು? ಈ ಮುಖ್ಯಮಂತ್ರಿಗಳು ಕ್ಷಮಾಪಣೆ ಕೇಳೋವರೆಗೂ, ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋವರೆಗೂ ಈ ಸರ್ಕಾರ ನಡೆಯನ್ನ ಖಂಡಿಸ್ತೇವೆ. ನಾವಂತೂ ತೀರ್ಮಾನ ಮಾಡಿದ್ದೀವಿ, 2028ಕ್ಕೆ ನಮಗೆ ಯಾರು ಇಷ್ಟಪಡ್ತಾರೋ ಅಂತ ಸರ್ಕಾರಗಳನ್ನು ನಾವು ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನುವಂಥ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡೋದಕ್ಕೆ ಆದೇಶ ಮಾಡಿ ಚೆನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಹರಿಸ್ತಕ್ಕಂತ ಕೆಲಸ ಇವತ್ತು ಆಗಿದೆ. ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ. ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಪೊಲೀಸ್ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ. ಅಂತ ಅಧಿಕಾರಿಗಳ ವಿರುದ್ಧ ಇವತ್ತು ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜು ಮಾಡಬಾರ್ದು, ಮುತ್ತಿಕ್ಬೇಕಾ? ಯಾರು ಕೂಡ ಈ ರಾಜ್ಯದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಸ್ ಎ ಹೋಮ್ ಮಿನಿಸ್ಟರ್. ಇವತ್ತು ಬಹಳಷ್ಟು ಜನ ಲಾಠಿ ಚಾರ್ಜ್ ಅಲ್ಲಿ ಪ್ರಚೋದನಕ್ಕೊಳಗಾಗಿ, ಯಾವುದೇ ಪ್ರಚೋದನೆ ಇಲ್ಲಾರದೆ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಪ್ರಶ್ನೆನೇ ಬರೋದಿಲ್ಲ. ಪಾಪ ರೈತರು ಹೊಡಿಸ್ತಾರೆ. ನೀವ ಇಲ್ಲಿ ಬಂದು ರಾಜಕೀಯ ಪ್ರಯೋಜನ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು. ಸರ್, ಮೊದಲನೇ ಪಾಯಿಂಟಿಗೆ ಬರೋದು ಕಾಶ್ಯಪ್ಪನವರ್ ವಿಕ್ಟಿಮ್ ತರ ಆಕ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ಹಿ ಸ್ಟ್ಯಾಂಡ್ಸ್ ಆಸ್ ಅಕ್ಯೂಸ್ಡ್ ನನ್ನ ಪ್ರಕಾರದಲ್ಲಿ. ಹೌದು, ಇದನ್ನೆಲ್ಲ ಎತ್ಕೊಂಡು ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. ಈಗ ವಿಕ್ಟಿಮ್ ತರ ಹೇಳ್ತಿದ್ದಾರೆ ಅವರು. ಅದನ್ನ ಪಾದಯಾತ್ರೆ ಮಾಡಿದ್ರು. ವೆನ್ ಯು ಕಂಡಕ್ಟೆಡ್ ಇಟ್, ಆಗ ಯಾರದ್ದು ಪ್ರಚೋದನೆ? ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ? ಯಾರದ್ದು? ಅದು ಹೇಳ್ಬೇಕು. ಸೇವಾದಳನ? ಯಾರದ್ದದು? ಅವತ್ತು ಸರಿ ಇತ್ತಾ? ಅವತ್ತು ಜ್ಞಾನ ಇರಲಿಲ್ಲ, ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಇದಾಗಲ್ಲ, ಅವತ್ತು ಸಂವಿಧಾನ ವಿರೋಧಿ ಅಂತ ಅನ್ನಿಸ್ಲಿಲ್ಲ? ಅಧಿಕಾರಕ್ಕೆ ಬರಬೇಕು. ಅಟ್ಲೀಸ್ಟ್ ಚೀಫ್ ಮಿನಿಸ್ಟರ್ ಸಂವಿಧಾನ ವಿರೋಧಿಯಿಂದಾಗ್ಲಾರು ಎದ್ದು ನಿಂತ್ಕೊಂಡು ಹೇಳೋ ಅಂತಹ ದೌರ್ಬಲ್ಯನ ನಿಮ್ಮದು. ಹಂಗಾರೆ ಅದು ಸಂವಿಧಾನ ವಿರೋಧಿ ಅಲ್ಲ ಸರ್ ಅದು ಅಂತ. ಹಾಗಾದರೆ ನೀವು ದೆನ್ ಯು ಆರ್ ಎ ಸಂವಿಧಾನ ವಿರೋಧಿ. ಯು ಆರ್ ನಥಿಂಗ್ ಬಟ್ ಸಂವಿಧಾನ ವಿರೋಧಿ. ಹಂಗಾರೆ ಮಾನ್ಯ ಗೃಹ ಮಂತ್ರಿಗಳು, ನನಗೆ ಗೊತ್ತಿಲ್ಲ ನಿಮ್ಮ ಪೊಲಿಟಿಕಲ್ ಇರಿಟೇಷನ್ಸು ಜನರಲಿ ಬ್ಯಾಲೆನ್ಸ್ಡ್ ಆಗಿರೋ ನಿಮ್ಮನ್ನು ದಾರಿ ತಪ್ಪಿಸ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. ಜನರಲಿ ನೀವು ನಿಮ್ಮ ಪದಗಳನ್ನು ತೂಕ ಹಾಕಿ ಹೇಳುತ್ತೀರಿ ಸಾಮಾನ್ಯವಾಗಿ. ಇತ್ತೀಚಿನ ಪೊಲಿಟಿಕಲ್ ಇರಿಟೇಷನ್ಸು ನಿಮಗೇನಾದರೂ ಸಮಸ್ಯೆ ತರ್ತಾ ಇದೆಯಾ, ವಿಚ್ ಈಸ್ ರಿಫ್ಲೆಕ್ಟಿಂಗ್ ಇನ್ ಯುವರ್ ರಿಪ್ಲೈಸ್ ಅಂತ ನನಗೆ ಯಾಕೋ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ದಿಸ್ ಈಸ್ ನಾಟ್ ದ ರಿಪ್ಲೈ ಆಫ್ ಎ ಹೋಮ್ ಮಿನಿಸ್ಟರ್. ಐ ಕ್ಯಾನ್ ಸೇ ಇಟ್ ಬೇಕಾರೆ. ಯಾಕೆ ಅಂತ ಹೇಳ್ತೀನಿ. ಎಲ್ಲ ಸರ್ಕಾರಗಳಿದ್ದಾಗಲೂ
ಈ ರೀತಿಯ ವಿಧಾನಸೌಧದಲ್ಲಿ ಅಥವಾ ವಿಧಾನಸಭೆಗಳು ನಡೆಯುವಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ಕರೆ ಕೊಡೋದು ಬಹಳ ಸಾಮಾನ್ಯ. ಹೌದು, ದೊಡ್ಡ ಮಟ್ಟದಲ್ಲಿ ದೀರ್ಘಕಾಲದ ಹಿಂದೆ ನಿಮ್ಮದೇ ನಾಯಕರಾಗಿದ್ದಂತಹ ಮತ್ತು ಅವರಿಬ್ಬರ ಮಕ್ಕಳು ಇವತ್ತು ನಿಮ್ಮ ಪಕ್ಷದೊಳಗಡೆ ಇದ್ದಾರೆ. ಧರಮ್ ಸಿಂಗ್ ವಿಧಾನಸೌಧಕ್ಕೆ ನುಗ್ಗಿದ್ರು. KR ಸರ್ಕಲ್ನಿಂದ ಮುಂದಕ್ಕೆ ಬಂದು ಇವತ್ತಿರೋ ವಿಕಾಸಸೌಧದ ಸರ್ಕಲ್ ಹತ್ರಕ್ಕೆ ಬಂದು ನಿಂತಿದ್ರು. ಅವತ್ತಿನ ದಿನ ಪೊಲೀಸ್ನವರು ಅವತ್ತು ಲಾಠಿ ಚಾರ್ಜ್ ಮಾಡಿದ್ರು. ಮತ್ತು ಅವತ್ತು ಹೊಸದಾಗಿ ತಂದಿದ್ದಂತಹ ವಾಟರ್ ಜೆಟ್ಟನ್ನು ಪ್ರಪ್ರಥಮ ಬಾರಿಗೆ ಬಳಸಿದ್ರು. ಅಲ್ಲಿ ಧರಮ್ ಸಿಂಗ್ರ ಕಾಲಿಗೆ ಗಾಯ ಆಯಿತು. ಆ ಗಾಯ ಆಗಿದ್ದ ದಿನ ಧರಮ್ ಸಿಂಗ್ ಏನೇನು ಹೇಳಿದ್ದಾರೆ ಅನ್ನೋದನ್ನ ಪರಮೇಶ್ವರ್ ಹೋಗಿ ಇನ್ನೊಂದು ಸರಿ ಓದಿ, ಯಾರ್ದಾರು ಪೇಪರ್ ಆಫೀಸಲ್ಲಿ ಲೈಬ್ರರಿ ಕೂತ್ಕೊಂಡು ಹೋಗಿ ಓದಿ. ನೋ, ದಟ್ಸ್ ನಾಟ್ ದ ವೇ. ಇಟ್ ಈಸ್ ಟ್ರೂ. ಅವ್ರು ಕಾಲು ಕೊಡ್ತಾರೆ ಎಲ್ಲರೂ ಅದೇ ಥರನೇ. ಬಟ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎರಡೂ ಕಡೆ ಉದ್ವೇಗದಲ್ಲಿ ಏನೋ ಆದಂಗಿದೆ ಅಂದಿದ್ದಿದ್ರೆ ಐ ವುಡ್ ಹ್ಯಾವ್ ಅಕ್ಸೆಪ್ಟೆಡ್. ಇಲ್ಲ, ಬಟ್ ಇದೇ ಕಾಂಗ್ರೆಸ್ ದೆಹಲಿಯಲ್ಲಿ ರೈತರೆಲ್ಲ ಹೋರಾಟ ಬಂದೆ. ಮಾಡಿ ಸೊ ಕ್ವಶನ್ ಏನು ಮುತ್ತು ಕೊಡಬೇಕಾ? ಆಲ್ ರೈಟ್, ಪಂಜಾಬಿಂದ ಬರುವಂತಹ ಕೆಲವು ಸಿರಿವಂತ ರೈತರಿಂದ ಬರ್ತಾರೆ ಅಂತ ಪ್ರೇರೇಪಿತರಾಗಿ ಬರ್ತಿದ್ದಾರೆ ಅಂತ ಆರೋಪದಲ್ಲಿರೋ ರೈತರು ಟ್ರ್ಯಾಕ್ಟರ್ ತಗೊಂಡು ದಿಲ್ಲಿಗೆ ನುಗ್ತೀವಿ ಅಂದರೆ ಅಲ್ಲಿ ಪೊಲೀಸ್ನವರು ಮುತ್ತು ಕೊಡಬೇಕಾ? ಅಲ್ಲೇನು ಮಾಡಬೇಕು? ಹಾರ ಹಾಕ್ಬಿಟ್ಟು ಸ್ವಾಗತ ಮಾಡ್ಕೊಂಡು ಕರ್ಕೊಂಡೋಗ್ಬೇಕಾ ಒಳಕ್ಕೆ? ಹಂಗಾರೆ ಅದನ್ನು ಮಾಡದೇ ಇದ್ದಾಗ ಅಲ್ಲಿ ಪೊಲೀಸ್ನವರು ಇದೇ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ಗೋಸ್ಕರ ಅವರು ಮಾಡಿದಾಗ ನಿಮ್ಮ ಪಕ್ಷದ ನಿಲುವೇನಾಗಿತ್ತಲ್ಲಿ? ರೈತರ ವಿರೋಧಿ, ರೈತರ ಮೇಲೆ ದಬ್ಬಾಳಿಕೆ. ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಹಿಡ್ಕೊಂಡು ಊರಿಗೆಲ್ಲ ತಿರುಗದಂಗೆ ಇಲ್ಲಿ ಸಂವಿಧಾನ ವಿರೋಧಿ ಅನ್ನೋ ಮಂತ್ರಿ ಇಟ್ಕೊಳ್ಳೋದು ನೀವು. ಹಾಗಾದ್ರೆ ಹೇಗದು? ಅಲ್ಲೇನು ಮಾಡ್ತೀರಿ? ಅವಾಗ ಅಲ್ಲಿ ರೈತರಿಗೆ ಏನು ಮಾಡ್ತೀರಿ? ಅದು ರೈತ ವಿರೋಧಿ, ದಮನಕಾರಿ, ದೌರ್ಜನ್ಯ, ದರ್ಪ, ಸರ್ವಾಧಿಕಾರ ಡ್ಯಾಶು. ಇಲ್ಲೇನಾಗತ್ತಾಗ? ದಟ್ಸ್ ಎಕ್ಸಾಕ್ಟ್ಲಿ ವೈ ಐ ಸೇ ಎ ಲಾ ಆ್ಯಂಡ್ ಆರ್ಡರ್ ಈಸ್ ಎ ಲಾ ಆ್ಯಂಡ್ ಆರ್ಡರ್. ಎಲ್ಲಾದರೂ ಅಷ್ಟೇ. ಐ ಡೋಂಟ್ ನೋ ಹೋಮ್ ಮಿನಿಸ್ಟರ್ ಯಾಕೆ ಆ ವರ್ಡ್ಗಳನ್ನು ಬಳಸ್ಕೊಂಡು ಹೇಳಿದ್ದಾರೆ ಅನ್ನೋಕ್ಕೆ. ಲೈಕ್ ಚೀಫ್ ಮಿನಿಸ್ಟರ್ ಲಾಯರ್ ಆಗಿದ್ದರು ಸಂವಿಧಾನ ವಿರೋಧಿ ಎಂದಂಗೆ ನಿಮ್ಮಷ್ಟು ಪೇಷನ್ಸ್ ಇರಬಹುದಾದ ಒಬ್ಬ ಗೃಹ ಮಂತ್ರಿ ಅದನ್ನು ಮಾತಾಡಿದ್ದು ಐ ಆಮ್ ಸರ್ಪ್ರೈಸ್ಡ್ ಕಂಪ್ಲೀಟ್ಲಿ. ರಾಜ್ಯಸಭೆ ಚೇರ್ಮನ್ ವಿರುದ್ಧ ವಿಪಕ್ಷಗಳ ಅವಿಶ್ವಾಸ ನಿಲುವಳಿ ಅಸ್ತ್ರ ಪ್ರಯೋಗಿಸುವ ಹೊತ್ತಲ್ಲೇ ರಾಜ್ಯದಲ್ಲೂ ಅದೇ ಮಾದರಿ. ಪಂಚಮಸಾಲಿಗಳ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಇಲ್ಲಿಯ ಸ್ಪೀಕರ್ ಖಾದರ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ. ನಂತರ ಅವ್ರು ಕೊಠಡಿಗೆ ಹೋಗಿದ್ದಾರೆ, ಅಲ್ಲಿ ಧರಣ ಟೈಪ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದು ಹೇಗೆ ಕಾಶಪ್ಪನವ್ರಿಗೆ ಆದಮೇಲೆ ಇನ್ಯಾರಿಗೋ ಚರ್ಚೆ ಕೊಟ್ಟು ಅಪೋಸಿಷನ್ ಪಾರ್ಟಿ ಸೈಡಲ್ಲಿ ಚರ್ಚೆ ಕೊಡಲ್ಲ ಅಂತಂದರೆ ಅರ್ಥ ಏನು? ಖಾದರ್ ಈಸ್ ಥಿಂಕಿಂಗ್ ವಾಟ್? ಏನು ಥಿಂಕ್ ಮಾಡ್ತಿದ್ದಾರೆ? ಸೊ ಇವ್ರದ್ದೇನು ವಾದ? ಸ್ಪೀಕರ್ ಮೂಲಕ ಸರ್ಕಾರ ವಿಷಯ ಡೈವರ್ಟ್ ಮಾಡ್ತಿದೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ದಬ್ಬಾಳಿಕೆನಾ, ದೌರ್ಜನ್ಯನಾ, ಬಿಜೆಪಿ ಹೇಳಿದ್ದಲ್ಲ ವೇದವಾಕ್ಯನಾ ಅಂತ ಸರ್ ಕೊನೆಗೆ ಈಗ ಸಭೆ ನಡೆದು ಮಾತಾಡೋಕ್ಕೆ ಜಾಗ ಕೊಟ್ಟಿದ್ದಾರಂತೆ. ಏನು ಹೇಳಿದ್ದಾರೆ ಸಿ ಎಂ ನೋಡೋಣ. ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋಂಥ ವಿಚಾರ ಅಲ್ಲ. ಅಂದರೆ ಲಿಂಗಾಯತ ಸಮುದಾಯ ಪಂಚಮಿ ಏನಿದು ದಬ್ಬಾಳಿಕೆನಾ, ದೌರ್ಜನ್ಯನಾ? ಏನು ಅವ್ರು ಏನು ಹೇಳೋದಿಲ್ಲ. ಫೇರಪ್ಪ, ಆಲ್ ರೈಟ್. ಎಗೈನ್ ಸ್ಪೀಕರ್ಗೆ ಏನು ಪ್ರಾಬ್ಲಮ್ಮು? ಸಮಾನವಾಗಿ ನೋಡ್ಕೋಬೇಕು. ಎರಡು ಈ ಕಡೆ ಚರ್ಚೆಗೆ ಇಬ್ರು ಬಿಟ್ಟಿದ್ರೆ ಏನು ಗಂಟು ಬಿದ್ದೋಗೋದೇನಲ್ಲಿ? ಅಲ್ಲಿ ಗಂಟು ಬಿದ್ದೋಗೋದೇನು ಅಂತ ನಾನು ಕೇಳೋದಲ್ಲಿ ಅವಕಾಶ ಕೊಡಬೇಕಾಗಿತ್ತು. ಏನಿದೆ ಅದ್ರಲ್ಲಿ ಕೊಡೋದೇನಿದ್ರಲ್ಲಿ? ನನಗೆ ಅರ್ಥನೇ ಆಗಲಿಲ್ಲ. ಅದ ಕಾಶಪ್ಪನವರ ಇನ್ನೊಬ್ಬರ ಮತ್ತೊಬ್ಬರ ಮಾತಾಡಿದ್ರಪ್ಪ, ಅವ್ರು ಏನೇನೋ ಹೇಳ್ಬಿಟ್ರಪ್ಪ. ಈ ಕಡೆಗೆ ಇಬ್ಬರಿಗೆ ಅವಕಾಶ ಈಗತ್ತೆ ಈ ಕಡೆಗೆ ಇಬ್ರಿಗೆ ಮಾತಾಡಿ, ನಿಮ್ದೇನಿದೆ ಹೇಳಿ, ಸರ್ಕಾರ ಉತ್ತರ ಕೊಡಲಿ ಬೇಕಿದ್ರೆ. ಮುಗಿದೋಯ್ತಪ್ಪ, ಯಾಕೆ ಮಾಡಬೇಕು? ಓಕೆ, ಅವ್ರು ಮಾಡಿದ್ದು ಸರಿ ಅಂತ ಇಟ್ಕೊಳ್ಳೋಣ. ಖಾದರ್ ಅವರು ಸರ್, ಓಕೆ, ಸ್ಪೀಕರ್ ಅವರು ಹಾಗಿದ್ದರೆ ರಾಜ್ಯಸಭೆಯಲ್ಲಿ ದನಕರ ಮಾಡೋದು ಸರಿನೇ. ಅವ್ರ ಬಗ್ಗೆ ಹೆಂಗ ಅವಿಶ್ವಾಸ? ಆಗೇನು ಮಾಡ್ತೀರಿ? ಅಲ್ಲಿ ಕಾಂಗ್ರೆಸ್ಸಿನ ಖರ್ಗೆ ಅವರು ಆದಿಯಾಗಿ ಹೇಳೋದೆಲ್ಲ ವೇದವಾಕ್ಯನ? ಆನರಬಲ್ ಸಿ ಎಂ ಸರ್, ದಬ್ಬಾಳಿಕೆ ಅಲ್ಲಿ ಅದು ದೌರ್ಜನ್ಯ ಅಲ್ವಾ? ಆಗೋದು ದಬ್ಬಾಳಿಕೆ ಆಗಲ್ವಾ? ರಾಷ್ಟ್ರೀಯ ಪಕ್ಷಗಳು ರಾಜ್ಯ ಪಕ್ಷಗಳ ರೀತಿ ವರ್ತನೆಯನ್ನು ಮಾಡಿದ್ರೆ ಹೀಗೆ ಆಗೋದು. ಅಲ್ಲಲ್ಲಿ ಬೇಕಾದ ರೀತಿ ನಾನು ವರ್ತನೆ ಮಾಡ್ತೆ ಅಂದರೆ ಬಹುವೇಷ ಧಾರಿಗಳಷ್ಟೇ ನೀವುಗಳು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೋ ರಾಜಕಾರಣಿಗಳದ್ದು. ನನಗೆ ಬೇಕಾದಾಗ ಇದು ಸರಿ, ಬೇಡದಿದ್ದಾಗ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಹೇಗಾಗತ್ತೆ? ಅಲ್ಲಿ ಸದನನೇ ನಡೆಯಕ್ಕೆ ಬಿಡ್ತಾ ಇಲ್ಲ ಅಂತ ಇಬ್ಬರದು ಗಲಾಟೆ. ಹೌದು, ಅಫ್ಕೋರ್ಸ್ ಬೇರೆ ಪಾರ್ಟಿಗಳು ಹೇಳ್ತಿರೋದು ಕಾಂಗ್ರೆಸ್ನವರು ಬಿಡ್ತಿಲ್ಲ, ಬಿಜೆಪಿಯವರು ಬಿಡ್ತಿಲ್ಲ ಅಂತ ವಾದ. ಅಲ್ಲಿ ಅದಿದ್ದಾಗ ಇಲ್ಲೇನು ಹೇಳ್ತೀರಿ? ಹೆಂಗೆ ದೌರ್ಜನ್ಯ ದರ್ಬಾಳಿಕೆ ಆಗುತ್ತೆ ಸರ್? ನಾ ಸದನದಲ್ಲಿ ಹೌಸ್ ಲೀಡರ್ ಆಗಿದ್ದವರು ಏನಕ್ಕೆ ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಬಿಡಿ ಆ ಕಡೆಯಿಂದ ಇಬ್ಬರವ್ರ ಅಭಿಪ್ರಾಯ ಹೇಳಿ. ಏನು ಆಕಾಶ ಏನು ಕೆಳಕ್ಕೆ ಬರುತ್ತಾ?
ಅಥವಾ ಈ ಅಸೆಂಬ್ಲಿ ಏನು ಡಿಸಾಲ್ವ್ ಆಗೋಗ್ಬಿಡತ್ತಾ? ಅಥವಾ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗಿ ಬರುತ್ತಾ? 136, 39 ಜನ ಇರುವಂತಹ ಒಂದು ಪಕ್ಷಕ್ಕೆ ಧೈರ್ಯ ಇಲ್ಲ ಚರ್ಚೆಗೆ ಅನ್ನೋದಿದ್ರೆ ಬಾರ್ಡ್ರಲ್ಲಿರೋ ಸರ್ಕಾರಗಳು ಏನೇನು ಮಾಡಬೇಕು ಲೆಕ್ಕ ಹಾಕೊಳ್ಳಿ. ನೀವೇ ಹೇಳಿದಂತೆ ಊರುಗೋಲ ಮೇಲೆ ನಿಂತಿರುವ ನರೇಂದ್ರ ಮೋದಿ. ದಿಸ್ ಈಸ್ ಅನ್ಫೇರ್. ಇದಲ್ಲ ಸದನ ನಡೆಯೋ ರೀತಿ. ಇದು ಕಾಂಗ್ರೆಸ್ ಅವರು ಇದಲ್ಲ ಸದನ ನಡೆಯೋ ರೀತಿ. ಅಲ್ಲೂವೆ ಸೇಮೆ. ಅಲ್ಲಿ VP ಧನಕರ್ ವೈಸ್ ಪ್ರೆಸಿಡೆಂಟ್ ಮತ್ತು ರಾಜ್ಯಸಭಾ ಚೇರ್ಮನ್ ಧನಕರ್ ಮಾಡೋದು ತಪ್ಪು ಅಂತ ವಿಶ್ವಾಸ ಆಗತ್ತೆ ಅಂದರೆ ಇಲ್ಲೇನಾಗತ್ತೆ ಹಂಗಾರೆ ನಾಳೆ ಸೇಮ್ ಅಪ್ಲೈ ಆಗಬೇಕಾಗತ್ತೆ. ದೆನ್ ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಇಂಡಿಯಾ. ಕರಿ ಅಂದಾಗ ಕರಿ, ಬಿಳಿ ಅಂದಾಗ ಬಿಳಿ ಒಪ್ಕೊಳ್ಬೇಕಾಗ ಅಷ್ಟೇ ಸರ್. ಬಟ್ ಇದೆಲ್ಲ ಒಂದು ಮೀರಿ ಒಂದೇ ಒಂದು ಪ್ರಶ್ನೆ ಇದೆ ಸರ್. ಮಠಾಧಿಪತಿಗಳಿಗೆ ಅವ್ರು ಹೇಳ್ತಾ ಇದಾರಲ್ಲ ಸರ್, ಶ್ರೀಗಳು ನಾವು ಮುಂದಿನ ಚುನಾವಣೆ ನೋಡ್ಕೊಳ್ತೀವಿ, ಈ ರೀತಿಯಾದಂಥ ಹೇಳಿಕೆಗಳೇ ರಾಜಕೀಯ ಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ನಿಂತ್ಕೊಳ್ತಾ ಇದೆ. ರಾಜಕೀಯ ಪಕ್ಷಗಳು ಮಠಾಧಿಪತಿಗಳನ್ನು ಮತ್ತು ಈ ಥರದ ವಿಚಾರಗಳ ಲಾಭವನ್ನು ಪಡ್ಕೋಬಹುದು ಅನ್ನೋದಾದರೆ ಮಠಾಧಿಪತಿಗಳು ಯಾಕೆ ರಾಜಕೀಯವನ್ನು ಮಾತಾಡಬಾರ್ದು? ವೈ? ಅವರು ಮಾತ್ರ ಅದರಿಂದ ದೂರ ಇರಬೇಕು, ನೀವು ಮಾತ್ರ ಅದರ ಲಾಭ ಪಡ್ಕೋಬಹುದು ಅನ್ನೋದಿದ್ರೆ ಹೇಗೆ ಸಾಧ್ಯ? ಎಲ್ಲ ನನಗೆ ಲಾಭ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಜೊತೆಗೆ ಸಪೋರ್ಟಿಗೆ ಮಾಡ್ತೀನಿ, ಇಲ್ಲದ್ರೆ ನಿಮ್ಮ ವಿರುದ್ಧವಾಗಿ ನಿಂತ್ಕೊಳ್ತೀನಿ ನೋಡಿ ಅಂತೇಳಿ ಈಗಲೇ ಅಡ್ವಾನ್ಸ್ ಆಗಿ ಹೇಳುವಂಥದ್ದು. ಇದು ನೀವಿಲ್ವಾ ಆ ಥರ? ಯಾವ್ದು ಸರ್? ನಿಮಗೆ ಲಾಭ ಆಗೋದ ನೀವು ಅದ್ರ ಜೊತೆ ಇರ್ತೀನಿ, ಇಲ್ದಿರ ನಾನು ಇರಲ್ಲ ಅನ್ನೋದು ನಿಮಗಿಲ್ವಾ? ವೈಯಕ್ತಿಕವಾಗಿ ನಿಮ್ಗೆ ಇರುತ್ತಾ ಇಲ್ವಾ? ನನಗಿರುತ್ತಾ ಇಲ್ವಾ? ಹಾಗೆ ಅವರು ಹಿ ರೆಪ್ರೆಸೆಂಟ್ಸ್ ಎ ಕಮ್ಯುನಿಟಿ. He thinks his first call of duty is to protect his community. ಅಲ್ವಾ? ಅದನ್ನು ಬಿಟ್ಬಿಟ್ಟು ನೀವು ಮಾಡ್ತೀರ ಅಂತ ಅವ್ರು ಇನ್ನೇನು ಹೇಳ್ಬೋದು? ಅವರು ಹೇಳ್ತಾರೆ ಅವತ್ತು ನೀವು ಬಳಸ್ಕೊಂಡಿದ್ರಿ, ಆಗ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ, ಈಗ ಮಾತಾಡ್ಕೊಡ್ದು ಮಠಾಧಿಪತಿಗಳೆಲ್ಲ ಹೆಂಗಿರ್ಬೇಕು ಹಂಗಿರ್ಬೇಕು, ಅಲ್ಲಿ ತಪ ಮಾಡ್ಕೊಂಡಿರ್ಬೇಕು ಅಂತ ಒಂದು ಕಡೆ. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ DCM ಬಂದಾಗ ಮಠಾಧಿಪತಿಗಳೆಲ್ಲ ಮಾತಾಡ್ಬೇಕು. ಏನು ಬೊಂಬೆಗಳ ಮಠಾಧಿಪತಿಗಳು ಅಂದರೆ? ಬೇಕಾದಾಗ ಹಿಂಗೆ ಡ್ಯಾನ್ಸು, ಬೇಕಾದಾಗ ಹಿಂಗೆ ಡ್ಯಾನ್ಸು ಅನ್ನೋಕ್ಕೆ. ಸೊ ನೀವು ಬಳಸ್ಕೋಬೋದು ಅನ್ನೋದಾದರೆ ಅವರು ಬಳಸ್ಕೋಬೋದು ಈ ಕಡೆ. ಹಂಗಾರೆ ಯಾಕೆ ಬಳಸಬಾರ್ದು ಅಂತ ನನ್ನ ಪ್ರಶ್ನೆ. ಆಗ ಎಲ್ಲರೂ ಬಳಕೆ ಮಾಡಿ ವೈ ನಾಟ್? ಲಾಭ ಆಗುತ್ತೆ. ಎಕ್ಸಾಕ್ಟ್ಲಿ. ಇವೆಲ್ಲದರಿಂದ ದೂರ ಇರುವ ಮಠವೋ ಸ್ವಾಮೀಜಿಯೋ ಇದ್ರೆ ಅದು ಬೇರೆ ವಿಚಾರ.